ಹಾಯ್ ಫ್ರೆಂಡ್ಸ್, ನಾನಿವತ್ತು ಅಣಬೆಯ ಬಿರಿಯಾನಿ ಮಾಡ್ತಾ ಇದ್ದೇನೆ. ಅದಕ್ಕೆ ಫಸ್ಟಿಗೆ ಒಂದು ಮಿಕ್ಸಿ ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕಿ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿ ತಗೊಳ್ಬೇಕು. ನಂತರ ಇವತ್ತು ನಾನು ಕುಕ್ಕರಲ್ಲಿ ಮಾಡ್ತಿರೋದು ಬಿರಿಯಾನಿಯನ್ನು. ಅದಕ್ಕೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪ ಎರಡನ್ನು ಮಿಕ್ಸ್ ಮಾಡಿ ಅದಕ್ಕೆ 2 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಅದನ್ನು ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಗ್ರೈಂಡ್ ಮಾಡಿದಂಥ ಮಸಾಲೆಯನ್ನು ಹಾಕಿ 2 ನಿಮಿಷ ಫ್ರೈ ಮಾಡಿ ಅದಕ್ಕೆ ಕ್ಲೀನ್ ಮಾಡಿ ಕಟ್ ಮಾಡಿದಂತಹ ಅಣಬೆಯನ್ನು ಸೇರಿಸಿ 2 ಸ್ಪೂನಿನಷ್ಟು ಬಿರಿಯಾನಿ ಪೌಡರ್, ಸ್ವಲ್ಪ ಅರಿಶಿನ ಹುಡಿ, 4 ಸ್ಪೂನಿನಷ್ಟು ಮೊಸರನ್ನು ಹಾಕಿ ಲೋ ಫ್ಲೇಮಲ್ಲಿ ಒಮ್ಮೆ ಕುದಿಸಬೇಕು. ನಾನಿಲ್ಲಿ ಬಿರಿಯಾನಿಗೆ ಬಾಸ್ಮತಿ ಅಕ್ಕಿಯನ್ನು ತಗೊಂಡಿದ್ದೇನೆ. 2 ಗ್ಲಾಸ್ ಬಾಸ್ಮತಿ ಅಕ್ಕಿಗೆ 4 ಗ್ಲಾಸಿನಾಗುವಷ್ಟು ನೀರನ್ನು ಸೇರಿಸಬೇಕು. ಅದರ 1 ಗ್ಲಾಸಿನಷ್ಟು ಮೊಸರನ್ನು ನಾನು ಆಲ್ರೆಡಿ ಸೇರಿಸಿದ್ದೇನೆ. ಹಾಗೆ 1 ಗ್ಲಾಸಿನಷ್ಟು ಅಣಬೆಯಿಂದ ಬಿಡುಗಡೆಯಾದಂಥ ನೀರಿದೆ, ಹಾಗಾಗಿ 2 ಗ್ಲಾಸ್ ನೀರನ್ನು ಮಾತ್ರ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ 1 ವಿಸಿಲು ತೆಗೆದ್ರೆ ಸಾಕು. ತುಂಬಾ ಟೇಸ್ಟಿಯಾದಂತಹ ಮಶ್ರೂಮ್ ಬಿರಿಯಾನಿ ರೆಡಿ ಆಗ್ತದೆ. ನಾನು ಕುಕ್ಕರಿಂದ ಒಂದು ಅಗಲವಾದಂತಹ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೇನೆ, ಯಾಕಂದರೆ ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ. ಇಲ್ಲದ್ರೆ ಮಿಕ್ಸ್ ಮಾಡುವಾಗೆಲ್ಲ ಹುಡಿ ಆಗ್ತದೆ ಅಂತ ನೋಡ್ಬೋದು. ಎಷ್ಟು ಬಿಡಿ ಬಿಡಿಯಾದಂತಹ ಮಶ್ರೂಮ್ ಬಿರಿಯಾನಿಯನ್ನು ಈ ಥರ ಕುಕ್ಕರಲ್ಲಿ ಮಾಡಬಹುದು ಅಂತ. ಅದರ ಜೊತೆಗೆ ನಾನು ಮೊಸರು ಬಜ್ಜಿಯನ್ನು ಮಾಡಿದೆ. ಇದಕ್ಕೆ ಸ್ವಲ್ಪ ಮುಳ್ಳು ಸೌತೆ, ಹಸಿಮೆಣಸು, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಮೊಸರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೇನೆ. ಮಶ್ರೂಮ್ ಬಿರಿಯಾನಿ ಜೊತೆ ಈ ಥರ ಮೊಸರು ಬಜ್ಜಿ ಮಾಡಿದರೆ ಮಶ್ರೂಮ್ ಬಿರಿಯಾನಿ ತಿನ್ನಲಿಕ್ಕೆ ಸೂಪರ್ ಆಗಿರ್ತದೆ.